ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಶ್ವೇತಾಗೌಡ ವಂಚನೆ ಪ್ರಕರಣದಲ್ಲಿ ಮತ್ತೊಂದು ಎಫ್ಐಆರ್. ಶಿವಮೊಗ್ಗ ಮೂಲದ ಮತ್ತೋರ್ವ ಜ್ಯುವೆಲ್ಲರಿ ಮಾಲೀಕನಿಗೆ ವಂಚನೆ. 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಪಡೆದು ಮೋಸದ ಗುನ್ನ. ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಶ್ವೇತಾಗೌಡಗಾಗಿ ಸಿಸಿಬಿ ಮೊರೆ ಹೋಗಿದ್ದ ವರ್ತೂರು ಪ್ರಕಾಶ್. ಹಳೆ ಕೇಸೊಂದರಲ್ಲಿ ಆಕೆಯನ್ನ ವಿಚಾರಣೆ ನಡೆಸಿದ್ದ ತನಿಖಾ ತಂಡ ಅಂದು ಸಿಸಿಬಿ ಕಚೇರಿಗೆ ಬಂದು ಪೊಲೀಸ್ ಅಧಿಕಾರಿ ವಿರುದ್ಧವೇ ಗರಂ ಆಗಿದ್ರಂತೆ ಮಾಜಿ ಸಚಿವ. ವಾರಾಹಿ ಜ್ಯುವೆಲ್ಲರ್ಸ್ಗೆ ವಂಚನೆ ಕೇಸಲ್ಲಿ ಐಶ್ವರ್ಯ ದಂಪತಿ ಬಂಧಿಸಿ ವಿಚಾರಣೆ. ಯಾವುದೇ ಕ್ಷಣದಲ್ಲಾದರೂ ನಟ ಧರ್ಮೇಂದ್ರ ಅರೆಸ್ಟ್ ಸಾಧ್ಯತೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾದ ಏತ್ರಿಗಾಗಿ ಪೊಲೀಸರ ಶೋಧ. ವಿಚಾರಣೆಯಲ್ಲಿ ಬಯಲಾಯಿತು ಐಶ್ವರ್ಯ ಗೌಡ ಲೂಟಿ ಸತ್ಯ. ಡಿಕೆ ಸುರೇಶ್ ಕುಸುಮಾ ಜೊತೆ ಫೋಟೋಗೆ ಪೋಸ್. ನಾನು ಡಿಕೆ ಸುರೇಶ್ ತಂಗಿ ಎಂದು ನಂಬಿಸಿದ್ದ ಐಶ್ವರ್ಯ, ಫೋಟೋ ನಂಬಿ ದುಡ್ಡು ಕೊಟ್ಟು ಕೆಟ್ಟವರು ಹಲವರು. ಬೆಂಗಳೂರಿನ ಉದ್ಯಮಿಗೂ ಐಶ್ವರ್ಯ ಗೌಡ ವಂಚನೆ. ಮಾಜಿ ಆರೋಗ್ಯ ಸಚಿವ ಶಂಕರ್ ನಾಯಕ್ ಸಂಬಂಧಿಗೆ 5.5 ಕೋಟಿ ರೂಪಾಯಿ ಪಂಗನಾಮ. ದೂರು ಕೊಡಲು ಉದ್ಯಮಿ ಸೋನು ಲಂಬಾಣಿ ನಿರ್ಧಾರ. ಡಿಕೆ ಸುರೇಶ್ರಂತೆ ಒಬ್ಬಿಬ್ರಲ್ಲ ಹಲವರ ಜೊತೆ ಮಾತಾಡಿರೋ ಧರ್ಮ. ನಟ ಮಾತಾಡಿರುವ ಮತ್ತೊಂದು ಆಡಿಯೋ ವೈರಲ್. ಕಾನ್ಫರೆನ್ಸ್ ಕಾಲ್ನಲ್ಲಿ ಐಶ್ವರ್ಯ ಗೌಡ, ಶ್ರೇಯಸ್ ಅನ್ನೋರ ಜೊತೆ ಹಣಕಾಸು ವ್ಯವಹಾರ, ರಸ್ತೆ ಕಾಮಗಾರಿಯ ಮಾತು. ಹುಬ್ಬಳ್ಳಿಯ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಮತ್ತಿಬ್ಬರು ಮಾಲಾಧಾರಿಗಳ ಸಾವು. ಶಂಕರ್, ಮಂಜುನಾಥ್ ಸೇರಿ ಸಾವನ್ನಪ್ಪಿದವರ ಸಂಖ್ಯೆ 6ಕ್ಕೆ ಏರಿಕೆ. ಉಳಿದ 3ವರಿಗೆ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಮುಂದುವರಿದ ಚಿಕಿತ್ಸೆ. ತೀವ್ರ ಸ್ವರೂಪ ಪಡೆದ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ. ಇಂದು ಬೀದರ್ನ ಸಚಿನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆಗೆ ನಿರ್ಧಾರ. ಮುಂದಿನ ವರ್ಷದ ಬಜೆಟ್ಗೆ ರಾಜ್ಯ ಸರ್ಕಾರದಿಂದ ಸಿದ್ಧತೆ. ಇದಕ್ಕೂ ಮುನ್ನವೇ ಅನುದಾನ ಪಡೆಯಲು ಶಾಸಕರ ಪ್ಲಾನ್. ಅನುದಾನ ಪಡೆಯಲು 3 ಪಕ್ಷದ ಶಾಸಕರ ಆಸಕ್ತಿ. ಅಪ್ರಾಪ್ತೆಯ ಹಿಂದೆ ಬಿದ್ದಿದ್ದ ಯುವಕ, ಬಾಲಕಿಯ ಮನೆ ಎದುರೇ ಬಂಡೆ ಸ್ಫೋಟಿಸೋ ಜಿಲೆಟಿನ್ ಸ್ಫೋಟಿಸಿಕೊಂಡು ಆತ್ಮಹತ್ಯೆ. ಮಂಡ್ಯದ ನಾಗಮಂಗಲದಲ್ಲಿ ದುರಂತ. ಶಾಲೆಯಲ್ಲಿ ಮಕ್ಕಳು ಕ್ರಿಸ್ಮಸ್ ಆಚರಣೆ ಮಾಡುವಾಗ ಕಿಟಕಿ ಗಾಜಿನ ಪುಡಿ ಪುಡಿ. ವಿಡಿಯೋ ಸಮೇತ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಶಾಲೆಯ ಸ್ಥಿತಿಗತಿ ಪರಿಶೀಲನೆ ಮಾಡಿ ವರದಿ ಕೊಡಲು ಸಿಎಂ ಕಚೇರಿ ಸೂಚನೆ. ಕಾರು ಬಸ್ ನಡುವೆ ಮುಖಾಮುಖಿ ಡಿಕ್ಕಿ. ಕಾರ್ನಲ್ಲಿದ್ದ ದೊಡ್ಡಬಳ್ಳಾಪುರ ಮೂಲದ ಇಬ್ಬರು ಸ್ಥಳದಲ್ಲೇ ಸಾವು. ಶಿವಮೊಗ್ಗ ಜಿಲ್ಲೆ ಆನಂದಪುರ ಮುರುಘಾ ಮಠದ ಬಳಿ ಸಂಭವಿಸಿದ ದುರಂತ. ಬೆಂಗಳೂರು ರಸ್ತೆಗಳಲ್ಲಿ ಒಂಟಿಯಾಗಿ ನಡೆದು ಹೋಗ್ತಾ ಇದ್ರೆ ಹುಷಾರ್. ವಾಕಿಂಗ್ ಮಾಡೋರನ್ನ ಟಾರ್ಗೆಟ್ ಮಾಡಿದ್ದ ದರೋಡೆ. ಟೆಕ್ಕಿಯನ್ನ ದೋಚಿದ್ದ ಗ್ಯಾಂಗ್ ಬಂಧಿಸಿದ ಸಂಪಿಗೆಹಳ್ಳಿ ಪೊಲೀಸರು. ನೆಲಮಂಗಲ ದುರಂತದ ಚಂದ್ರಂ ಕುಟುಂಬಕ್ಕೆ ಮತ್ತೊಂದು ಆಘಾತ. ಕುಟುಂಬಸ್ಥರ ಸಾವಿನಿಂದ ಆಘಾತಗೊಂಡ ಚಂದ್ರಂ ತಂದೆ ಸಾವು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಮೊರಬಗಿ ಗ್ರಾಮದಲ್ಲಿ ನಿಧನ. ಹೊಸ ವರ್ಷ ಬರಮಾಡಿಕೊಳ್ಳಲು ಸಜ್ಜಾದ ರಾಜಧಾನಿ. ಬೆಂಗಳೂರಲ್ಲಿ ಹೆಚ್ಚುವರಿ 180 ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ. 500ಕ್ಕೂ ಹೆಚ್ಚು ಹೋಂಗಾರ್ಡ್, 700 ಪೊಲೀಸರ ನಿಯೋಜನೆ. ಮಹಿಳಾ ಸುರಕ್ಷತೆಗೆ 15 ಸೇಫ್ಟಿ ಐಲ್ಯಾಂಡ್, 15 ವಾಚ್ ಟವರ್ ಸ್ಥಾಪನೆ. ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 61 ಬಾಣಂತಿಯರ ಸಾವು ಕೇಸ್. ಸಮಸ್ಯೆ ಪರಿಹರಿಸಲು ಅದೇ ಆವರಣದಲ್ಲಿ ಮತ್ತೊಂದು ಆಸ್ಪತ್ರೆ ನಿರ್ಮಾಣಕ್ಕೆ ತಯಾರಿ. ಬೆಡ್ ಕೊರತೆ ನೀಗಿಸಲು 150 ಬೆಡ್ನ ಹೊಸ ಆಸ್ಪತ್ರೆಗೆ ಅಸ್ತು. ದಕ್ಷಿಣ ಕೊರಿಯಾದಲ್ಲಿ 181 ಜನ ಪ್ರಯಾಣಿಸ್ತಾ ಇದ್ದ ವಿಮಾನ ಪತನ. ಲ್ಯಾಂಡಿಂಗ್ ವೇಳೆ ರನ್ವೇನಿಂದ ಹೊರಬಂದು ತಡೆಬೇಲಿಗೆ ಡಿಕ್ಕಿ. ದುರಂತದಲ್ಲಿ 85 ಮಂದಿ ಸಾವು,
90ಕ್ಕೂ ಹೆಚ್ಚು ಮಂದಿಗೆ ಗಾಯ. ಭಾವಿ ಪತ್ನಿ ಜೊತೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಾಡದೇವಿಯ ದರ್ಶನ. ಡಾಕ್ಟರ್ ಧನ್ಯತಾ ಜೊತೆ ಸುತ್ತೂರು ಮಠಕ್ಕೂ ಡಾಲಿ ಧನಂಜಯ್ ಭೇಟಿ. ಮೈಸೂರಲ್ಲಿ ಮದುವೆ, ಎಲ್ಲರೂ ಬಂದು ಆಶೀರ್ವದಿಸಿ ಎಂದ ನಟ. ರಾಜ್ಯಾದ್ಯಂತ ಮ್ಯಾಕ್ಸ್ಗೆ ಭರ್ಜರಿ ರೆಸ್ಪಾನ್ಸ್. ಮ್ಯಾಕ್ಸ್ನ ಮ್ಯಾಕ್ಸಿಮಮ್ ಯಶಸ್ಸಿನಿಂದ ಕಿಚ್ಚ ಸುದೀಪ್ ದಿಲ್ ಖುಷ್. ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸ್ಯಾಂಡಲ್ವುಡ್ ಬಾದ್ಶಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.